Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. The blessed day in the presence of God. ಕರ್ತನ ಸೇರಿದ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. In our Bibles, 1 Samuel chapter 30, verse number 6. ನಿಮ್ಮ ಸತ್ಯವೇದ ಮೊದಲನೆಯ ಸಮುವೇಲನ ಪುಸ್ತಕ 30ನೇ ಅಧ್ಯಾಯ 6ನೇ ವಚನಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿ. 1 Samuel chapter 30, verse number 6. ಮೊದಲನೇ ಸಮುವೇಲ 30ನೇ ಅಧ್ಯಾಯ 6ನೇ ವಚನ. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. But David encouraged himself in the Lord his God. ಅವನು ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. Hallelujah. Church, with the whole family is into Christ. ಸಭೆ ಸಂಪೂರ್ಣವಾದ ಕುಟುಂಬ ಕ್ರಿಸ್ತನಲ್ಲಿರುವಾಗ we have the family members to encourage each other during our painful time. ನಮ್ಮ ಒಂದು ದುಃಖದ ಸಮಯದಲ್ಲಿ, ನೋವಿನ ಸಮಯದಲ್ಲಿ ನಮ್ಮನ್ನು ಒಬ್ಬರಿಗೊಬ್ಬರು ಸಂತೈಸುವುದಕ್ಕೆ ನಮ್ಮ ಕುಟುಂಬದ ಸದಸ್ಯರಿರುತ್ತಾರೆ. But what about a secret believer, or if a only person serving Christ in the family? ಒಂದು ವೇಳೆ ಒಬ್ಬರು ಕ್ರಿಸ್ತನಲ್ಲಿ ಸೀಕ್ರೆಟ್ ಬಿಲೀವರ್ ಆಗಿ ರಹಸ್ಯವಾದ ವಿಶ್ವಾಸಿಯಾಗಿ ಅವರು ಸೇವಿಸುತ್ತಿರುವುದಾದರೆ ಅವರ ಕಥೆ ಏನು? If you are serving Jesus alone, ಒಂದು ವೇಳೆ ನೀವು ಒಬ್ಬಂಟಿಯಾಗಿ ಯೇಸುವನ್ನು ನೀವು ಸೇವಿಸುತ್ತಿರುವುದಾದರೆ, you are a secret believer. ಒಂದು ವೇಳೆ ನೀವು ಸೀಕ್ರೆಟ್ ಬಿಲೀವರ್ ರಹಸ್ಯ ವಿಶ್ವಾಸಿ ಆಗಿರುವುದಾದರೆ, you don't have anyone in the family to support you. ಕುಟುಂಬದಲ್ಲಿ ನಿಮಗೆ ಯಾರು ಕೂಡ ಬೆಂಬಲವಾಗಿ ನಿಲ್ಲುವುದಕ್ಕೆ ಯಾರು ಇಲ್ಲದೆ ಇರುವುದಾದರೆ, painful times, ನಿಮ್ಮ ಒಂದು ದುಃಖದ ದಿನಗಳಲ್ಲಿ, ವೇದನೆ ದಿನಗಳಲ್ಲಿ, you can only find peace in Jesus Christ. ನೀವು ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ಸಮಾಧಾನ ಹೊಂದಲು ಸಾಧ್ಯ. You must find your strength and be encouraged only in your God. ನಿಮ್ಮ ದೇವರಲ್ಲಿ ಮಾತ್ರವೇ ನೀವು ಸಮಾಧಾನವನ್ನ, ಒಂದು ಶಮನವನ್ನು, ಉಪಶಮನವನ್ನು ಹೊಂದುವುದು ಸಾಧ್ಯವಾಗಿದೆ. Here in this incident, ಈ ಒಂದು ಘಟನೆಯಲ್ಲಿ, especially in 1 Samuel chapter 30, ಮೊದಲನೆಯ ಸಮುವೇಲನ ಪುಸ್ತಕ 30ನೇ ಅಧ್ಯಾಯ, David was all alone. ದಾವೀದನು ಒಬ್ಬಂಟಿಯಾಗಿ ಒಬ್ಬಂಟಿಗನಾಗಿದ್ದಾನೆ. Because all his companions, his mighty warriors, all had left him. ಆತನ ಜೊತೆ ಇದ್ದಂತವರೆಲ್ಲ ಜನರು ಮತ್ತು ಎಲ್ಲಾ ಯುದ್ಧ ವೀರರೆಲ್ಲರೂ ಕೂಡ ಆತನನ್ನು ಬಿಟ್ಟು ಹೋಗಿದ್ದಾರೆ. Because the men, they have turned against David. ಯಾಕಂದ್ರೆ ಈ ಎಲ್ಲಾ ಜೊತೆಯಲ್ಲಿದ್ದ ಜನರು ದಾವೀದನ ವಿರುದ್ಧವಾಗಿ ತಿರುಗಿದ್ದಾರೆ. What is the reason? ಇದಕ್ಕಿರುವ ಕಾರಣ ಏನು? Because David and his men, they had gone to Ziklag for a battle. ದಾವೀದನು ಜಿಕ್ಲಾಗ್ ಎಂಬ ಒಂದು ಜಾಗಕ್ಕೆ, ಅವರು ಯುದ್ಧಕ್ಕೆ, ದಾವೀದನ ಜನರು ಯುದ್ಧಕ್ಕೆ ಹೋಗಿದ್ರು. David and all his men, they had left their wives and children in certain city. ಒಂದು ಪಟ್ಟಣದಲ್ಲಿ ಅವರು ಅವರ ಹೆಂಡತಿಯರನ್ನ, ಮಕ್ಕಳನ್ನ ಎಲ್ಲರನ್ನ ಬಿಟ್ಟು ಯುದ್ಧಕ್ಕೆ ಹೋಗಿದ್ದರು. So while they were coming back from the battle into their camp, ಆ ಯುದ್ಧದ ಜಾಗದಿಂದ ಆ ನಾವು ಹಾಕೊಂಡಿದ್ದ ಗುಡಾರದ ಜಾಗಕ್ಕೆ ಬಂದಂತ ಸಂದರ್ಭದಲ್ಲಿ they saw there were no their wives and no children. ಅವರ ಹೆಂಡತಿಯರು, ಮಕ್ಕಳು ಯಾರು ಇಲ್ಲದಿರುವುದನ್ನು ನೋಡುತ್ತಾರೆ. So what had happened? ಅಲ್ಲಿ ಏನ್ ನಡೀತಾ ಇದೆ? And David and his men had gone to battle. ದಾವೀದನು ಮತ್ತು ದಾವೀದನ ಯುದ್ಧ ವೀರರೆಲ್ಲರೂ ಕೂಡ ಯುದ್ಧಕ್ಕೆ ಹೋದಂತ ಸಂದರ್ಭದಲ್ಲಿ Amalekites had come and had taken their wives and children. ಅಮಲೇಕ್ಯರು ಬಂದು ಆತನ ಹೆಂಡತಿಯರನ್ನ ಮತ್ತು ಎಲ್ಲಾ ಜನರ ಯುದ್ಧ ವೀರರ ಹೆಂಡತಿಯರನ್ನ ಮತ್ತು ಮಕ್ಕಳನ್ನ ಅಪಹರಿಸಿ ತೆಗೆದುಕೊಂಡು ಹೋಗಿದ್ದಾರೆ. ವಾಕ್ಯವನ್ನು ಓದಿಕೊಳ್ಳೋಣ. Chapter 30 verses from 3 to 4. ಮೊದಲನೇ ಸಮುವೇಲ 30ನೇ ಅಧ್ಯಾಯ 3ರಿಂದ 4 ವಚನಗಳು. Let us read the word. ವಾಕ್ಯವನ್ನು ಓದಿಕೊಳ್ಳೋಣ. When David and his men came to the city, they found it burned up and their wives and sons and daughters taken captive. ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಊರು ಸುಡಲ್ಪಟ್ಟಿರುವುದನ್ನು, ತಮ್ಮ ಹೆಂಡತಿಯರು, ಗಂಡು ಹೆಣ್ಣು ಮಕ್ಕಳು ಸೆರೆಯಾಗಿ ಒಯ್ಯಲ್ಪಟ್ಟಿರುವುದನ್ನು ಕಂಡು ಅವರು ತಮ್ಮಿಂದ ಆಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. So David and troops with him lifted up their voices and wept until they had no strength left to weep. ಅವರು ತಮ್ಮಿಂದ ಆಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು ಎಂದು ನಾವು ನೋಡ್ತಾ ಇದ್ದೇವೆ. Hallelujah. See, they had no power even to weep anymore. ಹೆಚ್ಚಾಗಿ ಅವರಿಗೆ ಅಳುವುದಕ್ಕೂ ಕೂಡ ದೇಹದಲ್ಲಿ ಶಕ್ತಿ ಇಲ್ಲದಿರುವುದನ್ನು ನಾವು ಗಮನಿಸುತ್ತೇವೆ. The Bible says, ಹೇಳ್ತಾ ಇದೆ, and the people who were with David, ಜನರು ಯಾರು ದಾವೀದನ ಜೊತೆ ಇದ್ದರೋ, they spoke of stoning David. ಅವರು ದಾವೀದನನ್ನೇ ಕಲ್ಲೆಸೆದು ಕೊಲ್ಲುವ ಮಟ್ಟಕ್ಕೆ ಬಂದರು. Because of this man, ಯಾಕಂದ್ರೆ ಈ ದಾವೀದನ ನಿಮಿತ್ತವಾಗಿಯೇ we have lost our wives and children. ನಾವು ಯುದ್ಧಕ್ಕೆ ಹೋಗಿದ್ದೆವು. ಆ ಸಮಯದಲ್ಲಿ ಗಂಡ, ಹೆಂಡತಿ, ಮಕ್ಕಳನ್ನು ಎಲ್ಲರನ್ನು ನಾವು ಕಳೆದುಕೊಂಡೆವು. Because we obeyed this David, ಈ ದಾವೀದನ ಮಾತನ್ನು ಕೇಳಿದರ ನಿಮಿತ್ತವಾಗಿ we have lost our families. ನಮ್ಮ ಕುಟುಂಬವನ್ನು ನಾವು ಕಳೆದುಕೊಂಡಿದ್ದೇವೆ. The very people who were protecting David, ಯಾವ ವ್ಯಕ್ತಿಗಳು ದಾವೀದನ ಜೊತೆ ಇದ್ದು ದಾವೀದನನ್ನ ಕಾಯುತ್ತಿದ್ದರು, the very people who were protecting David's life, ದಾವೀದನ ಜೀವವು ಯಾರನ್ನು ಮುಟ್ಟದ ಹಾಗೆ ಯಾರು ಕಾಯುತ್ತಿದ್ದರು, where were those 30 mighty warriors of David? ಆ ದಾವೀದನ 30 ಆ ಯುದ್ಧ ರಣವೀರರು ಎಲ್ಲಿದ್ದಾರೆ? So now their plan
ದಾವಿದನನ್ನ ಸಾಯಿಸೋಣ ಅನ್ನೋದಕ್ಕೆ ಮುಂದಾಗುತ್ತಿದ್ದಾರೆ. Now it came a time in David's life. ದಾವಿದನ ಜೀವನದಲ್ಲಿ ಒಂದು ದಿನ ಬಂತು. Who were protecting him? ಯಾರು ಆತನನ್ನು ರಕ್ಷಣೆ ಮಾಡುತ್ತಿದ್ದಾರೆ, Now they ಕಾಪಾಡುತ್ತಿದ್ದಾರೆ, have turned against him. ಈಗ ಅವರು ದಾವಿದನ ವಿರುದ್ಧವಾಗಿ ನಿಂತಿದ್ದಾರೆ. David is all alone. ದಾವಿದನಿಗೆ ಒಬ್ಬಂಟಿಯಾಗಿ ನಿಂತಿದ್ದಾರೆ. Even he has lost his wife. ಆತ ತನ್ನ ಹೆಂಡತಿಯನ್ನು ಕೂಡ ಕಳೆದುಕೊಂಡಿದ್ದಾನೆಂದರೆ ಅಮಲೇಕ್ಯರು ತೆಗೆದುಕೊಂಡು ಹೋಗಿದ್ದಾರೆ. Even he has lost his sons and daughters. ಆತನ ಮಕ್ಕಳನ್ನು ಕೂಡ ಅಮಲೇಕ್ಯರು ಅಪಹರಿಸಿಕೊಂಡು And his ಹೋಗಿದ್ದಾರೆ. own men has turned against him. ಅದೇ ರೀತಿಯಲ್ಲಿ ಆತನ ಜೊತೆ ಇದ್ದಂತಹ ಸೈನಿಕರು, ಯುದ್ಧ ವೀರರು ಎಲ್ಲರೂ ಕೂಡ ಆತನ ವಿರುದ್ಧವಾಗಿ There was ತಿರುಗಿದರು. no one to support or encourage or strengthen David. ದಾವಿದನನ್ನ ಬಲಪಡಿಸುವುದಕ್ಕೆ, ಜೊತೆಯಾಗಿ ನಿಲ್ಲುವುದಕ್ಕೆ ಯಾರು ಕೂಡ ಅಲ್ಲಿಲ್ಲ. In that time, ಆ ಸಮಯದಲ್ಲಿ the Bible says, ಸಭೆಯ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, but David strengthened himself in his God. ಆದರೆ ದಾವಿದನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. Hallelujah. Hallelujah. Church, we have to remember this. ಸಭೆ ಒಂದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. Maybe today you have your families. ಇವತ್ತಿನ ದಿವಸ ಕುಟುಂಬ ನಿಮ್ಮ ಜೊತೆ ಇರಬಹುದು. Maybe you have a secure job. ಇವಾಗ ನಿಮಗೆ ಉದ್ಯೋಗ ಇರಬಹುದು, ಯಾವುದೇ ಸಮಸ್ಯೆ Maybe your ಇಲ್ಲದಿರಬಹುದು. manager, your boss is very good. He's in good terms with you. ಈಗಿನ ವಾರದಲ್ಲಿ ನಿಮ್ಮ ಅಧಿಕಾರಿ, ನಿಮ್ಮ ಜೊತೆಯಲ್ಲಿರುವವರು, ನಿಮ್ಮ ಮೇಲಾಧಿಕಾರಿ ನಿಮಗೆ ಒಳ್ಳೆಯ ರೀತಿಯಲ್ಲಿ ಇರಬಹುದು. Maybe you have very good friends. ನಿಮಗೆ ಒಳ್ಳೆಯ ಸ್ನೇಹಿತರಿರಬಹುದು. But one day, ಒಂದು ದಿವಸ if you trust them more and more, ನೀವು ಹೆಚ್ಚಾಗಿ ಅವರನ್ನ ನಂಬಿಕೆ ಇಟ್ಟು ಭರವಸೆ ಇಟ್ಟು ತಿಳುತ್ತಾ if ಹೋದರೆ, you trust more in Him than God, ದೇವರಿಗಿಂತ ಹೆಚ್ಚಾಗಿ ಈ ಲೋಕದ ವ್ಯಕ್ತಿಗಳ ಮೇಲೆ ನೀವು ನಂಬಿಕೆ ಇಡುವುದಾದರೆ, one day they will turn against you. ಒಂದು ದಿವಸ ಅವರು ನಿಮ್ಮ ವಿರುದ್ಧವಾಗಿ ನಿಲ್ಲುತ್ತಾರೆ. The very friends who are with you, ಯಾವ ಸ್ನೇಹಿತರು ನಿಮ್ಮ ಜೊತೆಯೇ who ಇದ್ದರು, are supporting you, ಯಾರು ನಿಮಗೆ ಬೆಂಬಲವಾಗಿ who ನಿಂತಿದ್ದರು, are protecting you, ಯಾರು ನಿಮ್ಮನ್ನ ಕಾಯುತ್ತಿದ್ದರು, if you forget God, ಒಂದು ವೇಳೆ ದೇವರನ್ನು ನೀವು ಮರೆಯುವುದಾದರೆ, then the people will change against you. ಜನರು ಬದಲಾವಣೆಗಾಗಿ ನಿಮ್ಮ ವಿರುದ್ಧವಾಗಿ ತಿರುಗಿ ಬೀಳುತ್ತಾರೆ. Notice David ಈ ದಾವಿದನು was very much proud about his 30 mighty ಆದ ತನ್ನ warriors. 30 ರಣವೀರರ ವಿಚಾರವಾಗಿ ಬಹಳ ಹೆಮ್ಮೆಯಿಂದ ಇದ್ದನು. So these people, they were ready to give life to David. ಈ ಜನರು ಯಾವ ರೀತಿ ಇದ್ದಾರೆ ಎಂದು ನೋಡುವಾಗ ದಾವಿದನಿಗೋಸ್ಕರ ಜೀವ ಕೊಡುವುದಕ್ಕೆ ಸಿದ್ಧರಿದ್ದರು. The same people, ಅದೇ ಜನರು when time changed, ಯಾವಾಗ ಸಮಯ ಬದಲಾವಣೆ ಆಯಿತು, the situation changed, ಯಾವಾಗ ಪರಿಸ್ಥಿತಿಗಳು ಬದಲಾಯಿತು, when they changed, ಅವರು ಕೂಡ ಬದಲಾವಣೆ David ಆದರು. understood one thing in his life. ದಾವಿದನು ಒಂದನ್ನು ಅರ್ಥ ಮಾಡಿಕೊಂಡರು, If I trust more in people, ಒಂದು ವೇಳೆ ಜನರ ಮೇಲೆ ನಾನು ಹೆಚ್ಚಾಗಿ ನಂಬಿಕೆ ಇಡುವುದಾದರೆ they will change. ಅವರು ಬದಲಾವಣೆ ಆಗುತ್ತಾರೆ. What David did, ದಾವಿದನು ಏನನ್ನು he ಹೇಳುತ್ತಿದ್ದಾನೆ? strengthened himself in the Lord his God. ಆತನು ತನ್ನ ದೇವರಾದ ಯೆಹೋವನ ಮುಖಾಂತರವಾಗಿ ಬಲಗೊಂಡನು. Hallelujah. Hallelujah. Just today, ಸಭೆ ಇವತ್ತಿನ you ದಿವಸ must make a choice to be strengthened in the Lord. ದೇವರಲ್ಲಿ ನೀವು ಬಲಗೊಳ್ಳುವಂತ ಆಯ್ಕೆಯನ್ನು ಇವತ್ತಿನ ದಿವಸ ನೀವು ಮಾಡಬೇಕು. Don't wait for any man. ಯಾವ ಮನುಷ್ಯನಿಗೋಸ್ಕರ ಕಾಯಬೇಡ್ರಿ. Strengthen yourself in your Lord, your God. ನಿಮ್ಮ ಕರ್ತನಾದ ದೇವರ ಮೇಲೆ ದೇವರಲ್ಲಿ ಇದ್ದುಕೊಂಡು ನೀವು ಬಲಗೊಳ್ಳಿರಿ. You know, the Bible doesn't say how David strengthened himself in his Lord. ಸತ್ಯವೇದದಲ್ಲಿ ದಾವಿದನು ಆ ಸಮಯದಲ್ಲಿ ಯಾವ ರೀತಿಯಲ್ಲಿ ಬಲಗೊಂಡರು ಅಥವಾ ಯಾವ ರೀತಿಯಲ್ಲಿ ಕರ್ತನಲ್ಲಿ ಬಲಗೊಳಿಸ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿಲ್ಲ. Maybe he has taken his harp. ನಮಗ ಒಂದು ವೇಳೆ ಆತನು ತನ್ನ ಒಂದು ಕಿನ್ನರಿಯನ್ನ Maybe ತೆಗೆದುಕೊಂಡಿರಬಹುದು. he has gone to a solitary place. ಆದರೆ ಯಾವುದೋ ಒಂದು ನಿಶ್ಶಬ್ದವಾದ ಸ್ಥಳಕ್ಕೆ ಹೋಗಿರಬಹುದು. Maybe he began to sing and worship the Lord. ಆದರೆ ದೇವರಿಗೆ ಆರಾಧನೆ, ಆ ಒಂದು ಕಿನ್ನರಿಯನ್ನು ಹಿಡಿದುಕೊಂಡು ದೇವರಿಗೆ ಆರಾಧನೆ ಮಾಡಲು ಪ್ರಾರಂಭಿಸಿರಬಹುದು. Maybe he has gone to some place and maybe began to worship the Lord. ದೇವರನ್ನ ಆ ಒಂದು ನಿಶ್ಶಬ್ದವಾದ ಸ್ಥಳದಲ್ಲಿ ದೇವರನ್ನ ಸ್ತುತಿ ಮಾಡುವುದಕ್ಕೆ ಪ್ರಾರಂಭಿಸಿರಬಹುದು. Maybe he knelt down and began to pray before the ಆದರೆ Lord. ದೇವರ ಮುಂದೆ ಮೊಣಕಾಲೂರಿ ಆತನ ಪ್ರಾರ್ಥನೆ ಮಾಡುವುದಕ್ಕೆ The ಪ್ರಾರಂಭಿಸಿರಬಹುದು. Bible doesn't say how he strengthened himself in the Lord. ಸತ್ಯವೇದವು ನಮಗೆ ಆ ಯಾವ ರೀತಿಯಲ್ಲಿ ಆತನು ತನ್ನನ್ನು ತಾನು ಬಲಪಡಿಸಿಕೊಂಡನೆಂದು But ಬರೆಯಲ್ಪಟ್ಟಿಲ್ಲ. the Bible says one thing. ಆದರೆ ಸತ್ಯವೇದವು ಒಂದನ್ನ ಹೇಳ್ತಾ ಇದೆ. He did something spiritual. ಆತನ ಆತ್ಮಿಕವಾದ ಯಾವುದೋ ಒಂದು ಕಾರ್ಯವನ್ನ ಮಾಡಿದರು, ಅದರ ನಿಮಿತ್ತವಾಗಿ ಆತನು ಬಲಗೊಂಡನು. Hallelujah. Hallelujah. When I have gone through such situations ಇಂಥ ಪರಿಸ್ಥಿತಿಗಳಲ್ಲಿ ನಾನು ಕೂಡ ಹಾದು ಹೋಗಿದ್ದೇನೆ. where I couldn't sing, ಯಾವುದೇ ಒಂದು ಆ ದಿನಮಾನಗಳಲ್ಲಿ ನನಗೆ ಆರಾಧನೆ ಮಾಡುವುದಕ್ಕೆ ಸಾಧ್ಯವಾಗ್ತಾ I ಇಲ್ಲ. couldn't say anything out of my mouth. ನನ್ನ ಬಾಯಿಯಿಂದ ಯಾವುದೇ ಒಂದು ಶಬ್ದಗಳನ್ನ ಹೇಳುವುದಕ್ಕೆ ನನಗೆ ಆಗ್ತಾ I ಇರಲಿಲ್ಲ. used to spread the mat. ನಾನು ಅವಾಗ ಸುಮ್ಮನೆ ನನ್ನ ನೆಲದಲ್ಲಿ ನಾನು ಚಾಪೆಯನ್ನು ಹಾಕ್ತಾ ಇದ್ದೆ. I used to sit. ನಾನು ಈ ರೀತಿಯಲ್ಲಿ I ಕುಳಿತುಕೊಳ್ತಾ ಇದ್ದೆ. couldn't even sing the songs to God. ದೇವರಿಗೆ ಆ ಒಂದು ಹಾಡಿನ ಪುಸ್ತಕದಲ್ಲಿರುವಂತಹ ಹಾಡುಗಳನ್ನು ಕೂಡ ನನಗೆ ಹಾಡೋದಕ್ಕೆ I ಸಾಧ್ಯವಾಗ್ತಾ used ಇದೆ. to read out the songs. ನಾನು ಆಗ ಏನು ಮಾಡ್ತಾ ಇದ್ದೆ, ಹಾಡನ್ನ ಹಾಗೆ ಓದುತ್ತಾ ಹೋಗ್ತಾ I ಇದ್ದೆ. used to read out the scriptures. ನಾನು ದೇವರ ವಾಕ್ಯವನ್ನು ಹಾಗೆ ಓದುತ್ತಾ ಹೋಗ್ತಾ Maybe ಇದ್ದೆ. from 20 to 30 minutes.
minutes, 20 ನಿಮಿಷಗಳ ಕಾಲ God would strengthen me. ಆ 20 ನಿಮಿಷ ಆದ ಕೂಡಲೇ ದೇವರು ನನ್ನನ್ನು ಬಲಪಡಿಸುತ್ತಿದ್ದರು. Hallelujah. Do you know what happened when David strengthened himself in the Lord? ದಾವೀದನು ಯಾವಾಗ ತನ್ನನ್ನು ತಾನು ಬಲಪಡಿಸಿಕೊಂಡು ಆವಾಗ ಏನ್ ನಡೀತು ಗೊತ್ತಾ? The Bible says, ಸತ್ಯವೇದ ರೀತಿಯಲ್ಲಿ ಹೇಳ್ತಾ ಇದೆ, all the men who went against David, ಯಾರ್ಯಾರು ದಾವೀದನ ವಿರುದ್ಧವಾಗಿ ಆತನನ್ನು ಬಿಟ್ಟು ಹೋದರು, they all came back to David. ಅವರು ಮತ್ತೆ ತಿರುಗಿ ದಾವೀದನ ಬಳಿಗೆ ಬಂದರು. Hallelujah. Hallelujah. Church, when you strengthen yourself in the Lord, ಯಾವಾಗ ನಿಮ್ಮನ್ನ ನೀವು ನೀವು ದೇವರಲ್ಲಿ the ಬಲಪಡಿಸಿಕೊಳ್ತೀರೋ, people around you, ಸುತ್ತಲಿರುವಂತ ನಿಮ್ಮ ಜನರು you know, they will be strengthened in the Lord. ಅವರು ಕರ್ತನಲ್ಲಿ It will ಬಲಗೊಳ್ಳುವವರಾಗಿರ್ತಾರೆ. make a positive impact on the people around you. ನಿಮ್ಮ ಸುತ್ತಲಿರುವಂತ ಜನರ ಮೇಲೆ ಒಂದು ಸಕಾರಾತ್ಮಕವಾದ ಪ್ರಭಾವ ಅದು ಬೀರುವಂತದ್ದಾಗಿದೆ. Hallelujah. Hallelujah. Church, when you are alone, ಸಭೆ ನೀವು ಒಬ್ಬಂಟಿಯಾಗಿರುವಾಗ if you can't pray, ನೀವು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಿಲ್ಲ you can ಎನ್ನುವುದಾದ್ರೆ put on your headphones, ನಿಮ್ಮ ಒಂದು ಹೆಡ್ಫೋನ್ ಅನ್ನು ನೀವು ಕಿವಿಗೆ ಹಾಕಿಕೊಂಡು play some worship music. ಆರಾಧನೆಯ ಸಾಂಗ್ ಗಳನ್ನ ನೀವು ಪ್ಲೇ ಮಾಡ್ರಿ, Otherwise, open your Bible. ಅಥವಾ ನಿಮ್ಮ ಸತ್ಯವೇದವನ್ನು ತೆರೆಯಿರಿ, Read out some scriptures aloud. ಜೋರಾಗಿ ದೇವರ ವಾಕ್ಯಗಳನ್ನು ಓದುವವರಾಗಿರ್ರಿ. That is when you can strengthen yourself in the Lord. ಆಗಲೇ ನೀವು ದೇವರಲ್ಲಿ ಬಲಗೊಳ್ಳಲು ಸಾಧ್ಯತೆ ಇದೆ. Hallelujah. Hallelujah. I believe ನಾನು ನಂಬುತ್ತೇನೆ, in your painful times, ನಿಮ್ಮ ಒಂದು ವೇದನೆಯ ಸಮಯದಲ್ಲಿ when there are no one around you to support you, ನಿಮ್ಮನ್ನ ಬೆಂಬಲವಾಗಿ ನಿಲ್ಲುವುದಕ್ಕೆ ಯಾರೂ ಇಲ್ಲದೆ ಹೋದರು, you must encourage yourself in the Lord your God. ನೀವು ನಿಮ್ಮನ್ನೇ ದೇವರಲ್ಲಿ ಇದ್ದುಕೊಂಡು ಬಲಗೊಳ್ಳಬೇಕಾಗಿದೆ. Hallelujah. And Hallelujah. you will come out with greater testimonies. ದೇವರು ಶ್ರೇಷ್ಠವಾದ ಸಾಕ್ಷಿಗಳೊಂದಿಗೆ ಹೊರಗಡೆ ಬರುತ್ತೇವೆ. This is the word of the Lord. ಇದೇ ದೇವರ ವಾಕ್ಯವಾಗಿದೆ. When David strengthened himself, ದಾವೀದನು ಯಾವಾಗ ತನ್ನನ್ನು ತಾನು the ಬಲಪಡಿಸಿಕೊಂಡರು, people who left him, ಯಾರು ಆತನನ್ನ ಯಾವ ಜನರು ಆತನನ್ನು ಬಿಟ್ಟು they ಹೋದರು, all came back to him. ಅವರೆಲ್ಲರೂ ಕೂಡ ಮತ್ತೆ ಪುನಃ ಆತನ ಬಳಿಗೆ ಬಂದರು. Create a divine atmosphere in your life ನಿಮ್ಮ ಜೀವನದಲ್ಲಿ ಒಂದು ದೈವಿಕವಾದ ವಾತಾವರಣವನ್ನು ಸೃಷ್ಟಿ ಮಾಡಿ, that will make greater testimonies. ಅದು ನಿಮ್ಮ ಜೀವಿತದಲ್ಲಿ ಒಂದು ಶ್ರೇಷ್ಠವಾದ ಸಾಕ್ಷಿಗಳನ್ನು ಕೊಡುತ್ತದೆ. Hallelujah. Hallelujah. Praise the Lord. ಅದರ ಪರಿಶುದ್ಧ The ನಾಮಕ್ಕೆ Bible says, ಅದೇ ರೀತಿಯಲ್ಲಿ ಹೇಳ್ತಾರೆ, faith comes by hearing. ಈ ರೀತಿಯಲ್ಲಿ ವಾಕ್ಯ ಇರ್ತದೆ, ಕೇಳುವುದರಿಂದಲೇ ನಂಬಿಕೆ By ಹುಟ್ಟುತ್ತದೆ. hearing the word of God. ದೇವರ ವಾಕ್ಯವನ್ನ ಕೇಳುವುದರಿಂದಲೇ ಎಂದು ನಾವು ನೋಡ್ತಾವೆ. You hear the stories of people. ನೀವು ಜನರ ಕಥೆಗಳನ್ನ ಕೇಳುವುದಾದ್ರೆ Faith will not come. ಆ ನಂಬಿಕೆಯಲ್ಲಿ ಹುಟ್ಟೋದಿಲ್ಲ. The Bible says, ಅದೇ ರೀತಿಯಲ್ಲಿ ಹೇಳ್ತಾ ಇದೆ, faith comes by hearing the word of God. ದೇವರ ವಾಕ್ಯವನ್ನ ಕೇಳುವುದರಿಂದಲೇ ನಮ್ಮಲ್ಲಿ ನಂಬಿಕೆ ಹುಟ್ಟುತ್ತದೆ. Hallelujah. Hallelujah. Praise the Lord. ಅದರ ಪರಿಶುದ್ಧ God bless ನಾಮಕ್ಕೆ everyone according to this word of God. ದೇವರ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನು Especially according ಆಶೀರ್ವದಿಸುತ್ತಾನೆ. to 1 Samuel chapter 30 verse number 6. ಮೊದಲನೇ ಸಮುವೇಲ 36ನೇ ವಚನ, Romans chapter 10 verse number 17. ರೋಮಾಪುರ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದ ಪ್ರಕಾರವೇ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸುತ್ತಾನೆ. ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಬೇರೆ ಕರ್ತನ ಸನ್ನಿಧಾನ ನಮ್ಮನ್ನ ಬಲಪಡಿಸುವುದಕ್ಕೋಸ್ಕರವಾಗಿ, ನಮ್ಮನ್ನ ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲಿಸುವುದಕ್ಕೋಸ್ಕರವಾಗಿ ನಾವು ಮನುಷ್ಯರ ಸಹಾಯವನ್ನು ನಿರೀಕ್ಷೆ ಮಾಡೋದು ಬೇಡ, ನಮ್ಮ ಗಂಡನ ಸಹಾಯವನ್ನು ನಿರೀಕ್ಷೆ ಮಾಡೋದು ಬೇಡ, ನಮ್ಮ ಹೆಂಡತಿಯ ಸಹಾಯವನ್ನು ನಿರೀಕ್ಷೆ ಮಾಡೋದು ಬೇಡ, ನಮ್ಮ ಮಕ್ಕಳ ಸಹಾಯವನ್ನು ನಿರೀಕ್ಷೆ ಮಾಡೋದು, ನಮ್ಮ ಸಹೋದರ ಸಹಾಯವನ್ನು ನಿರೀಕ್ಷೆ ಮಾಡದೆ ನಾವು ಕರ್ತನಲ್ಲಿ ಬಲಗೊಳ್ಳುವುದಾದರೆ, ಕರ್ತನ ಸನ್ನಿಧಾನದಲ್ಲಿ ನೆಲೆಗೊಳ್ಳುವುದಾದರೆ ಕರ್ತನು ನಮ್ಮನ್ನು ನಡೆಸುವಾಗಲೇ ಪ್ರಾರ್ಥನೆ ಮಾಡ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನಲ್ಲಿ ನಿಲ್ಲುವುದಕ್ಕೆ ಸ್ವಾಮಿ, ನಿನ್ನಲ್ಲಿ ಬಲಗೊಳ್ಳುವುದಕ್ಕೆ ದಾವೀದನು ಹೇಗೆ ನಿನ್ನನ್ನು ಅವಲಂಬಿತನಾದನು, ನಿನ್ನ ಸನ್ನಿಧಿಯಲ್ಲಿ ಬಂದು ಕೂತುಕೊಂಡನು, ಕರ್ತನೇ ನಿನ್ನನ್ನು ಆರಾಧನೆ ಮಾಡಿದನು, ನಿನ್ನ ವಾಕ್ಯವನ್ನ ಧ್ಯಾನ ಮಾಡಿರಬಹುದು, ನಿನ್ನ ಕರ್ತನೆ ಮಾಡಿದ ಮಾತುಗಳನ್ನ ಧ್ಯಾನ ಮಾಡಿರಬಹುದು, ಗೋಲಿಯಾತನ ವಿರುದ್ಧವಾಗಿ ಹೋರಾಡುವಂತ ಸಂದರ್ಭದಲ್ಲಿ ಕೊಟ್ಟ ಜಯದ ವಿಚಾರದಾಗ ಆಲೋಚನೆ ಮಾಡಿರಬಹುದು. ಕರ್ತನೆ ಅದನ್ನೆಲ್ಲವನ್ನ ಕರ್ತನೆ ಆಲೋಚನೆ ಮಾಡಿದಾಗ ನೀನು ಅವನನ್ನ ಬಲಪಡಿಸಿದೆಯಲ್ಲ ಸ್ವಾಮಿ. ಇವತ್ತಿನ ದಿವಸ ಅದೇ ರೀತಿಯಲ್ಲಿ ಒಬ್ಬಟ್ಟಿಗರಾಗಿ ಕರ್ತನೆ ರಾಜ ಮನೆಯ ಮೂಲೆಯಲ್ಲಿ ಕುಳಿತುಕೊಂಡಿರುವ ಪ್ರತಿಯೊಬ್ಬರನ್ನು ನೀನು ಉಂಟು ಸ್ವಾಮಿ. ನೀನು ಅವರನ್ನ ಬಲಪಡಿಸು ಕರ್ತನೆ. ಅವರು ರೋಗದಲ್ಲಿದ್ದಾರೋ, ವೇದನೆಯಲ್ಲಿದ್ದಾರೋ, ಕಣ್ಣೀರಿನಲ್ಲಿದ್ದಾರೋ, ಇಕ್ಕಟ್ಟಿನಲ್ಲಿದ್ದಾರೋ, ಸೈತಾನನ ಬಾಧೆಯಲ್ಲಿದ್ದಾರೋ ಅವರನ್ನು ನೀನು ಬಿಡುಗಡೆಗೊಳಿಸಬೇಕಾಗಿ ಸ್ತೋತ್ರ. ಈ ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ, ಅಂಧಕಾರದ ಶಕ್ತಿಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದಾನೆ ಸ್ವಾಮಿ. ನಮ್ಮನ್ನ ಬಲಪಡಿಸಿ ನಡೆಸಬೇಕಾದ ಸ್ತೋತ್ರ. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ. ಜೀವವುಳ್ಳ ತಂದೆ.